ಗ್ರೇಟರ್ ತುಮಕೂರಿಗೋಸ್ಕರ ಈಗ ಜಿಲ್ಲಾಧಿಕಾರಿ ಚೇಂಜ್ ಆಗಿದ್ರೆ ಮತ್ತೆ ಹಿಂದೆ ಸರಿ ಇತ್ತ ಮತ್ತೆ ಅದೇ ರೀತಿ ಪರಿಣಾಮಕಾರಿ ಮುಂದುವರಿಸ್ತೇವೆ. ನಮ್ಮಲ್ಲಿ ಜಿಲ್ಲಾ ಪಂಚಾಯಿತಿಯ ಸಿಇಒ ಆಗಿದ್ದರು, ಅವರಿಗೂ ಅನುಭವ ಇದೆ. ಹಾಗಾಗಿ ಆ ರೀತಿ ನಮಗೆ ತೊಂದರೆ ಆಗೋದಿಲ್ಲ, ಅದನ್ನು ಮುಂದುವರಿಸ್ತೀವಿ. ಅಭಿವೃದ್ಧಿ ಕೆಲಸಗಳು ಇದು ಸರ್ಕಾರದ ಚಿಂತನೆ ಏನಿದೆ ಅದರ ಅಡಿಯಲ್ಲಿ ನಾವು ಹೋಗ್ತೀವಿ. ತುಮಕೂರು ಬಹಳ ವೇಗವಾಗಿ ನಡೀತಾ ಇದೆ. ಆ ಭಾಗದಲ್ಲಿ HAL ಹೆಲಿಕಾಪ್ಟರ್ ಫ್ಯಾಕ್ಟ್ರಿ ಆಗಿದೆ. ಇಲ್ಲಿ ನಮಗೆ ವಸಂತ ನರಸಾಪುರದಲ್ಲಿ ಕಂಪನಿ ಆಗ್ತಾ ಇದೆ. ಮತ್ತು ಈಗಾಗಲೇ ನಾವು ಹಿರಿಯರಿಂದ ನ್ಯಾಷನಲ್ ಹೈವೇ ಮತ್ತು ಸಿಟಿಯನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು. ಅಂದರೆ ಏರಿಯಾ ಏನಿದೆ ಕಾರ್ಪೊರೇಷನ್ ಏರಿಯಾನು ಜಾಸ್ತಿ ಮಾಡಬೇಕು ಅಂತ ಅದಕ್ಕೆ ನಾನು ಡ್ರಾಫ್ಟ್ ಮಾಡಿ ಅಂತ ಹೇಳಿ DC ಅವರಿಗೆ ಮತ್ತು ಸ್ವಲ್ಪ ಹಿಂದೆ ಕಾರ್ಪೊರೇಷನ್ ಕಮಿಷನರ್ಗೆ ಒಂದು ಏರಿಯಾನ ಎಕ್ಸ್ಪ್ಯಾಂಡ್ ಮಾಡೋದು. ಉದಾಹರಣೆಗೆ ಈಗ ಮಲಸಂದ್ರ ಇದೆಯಲ್ಲ ಭೀಮ್ಸ ಕಾರ್ಪೊರೇಷನ್ ಅದನ್ನ ನಾವು ಮಲಸಂದ್ರ ಡೈರಿವರೆಗೂ ತಗೊಂಡೋದ್ವಿ. ಎಂಟೈರ್ ತುಮಕೂರು ಸರ್ಕಲ್ ಅದನ್ನ ಎಕ್ಸ್ಪ್ಯಾಂಡ್ ಮಾಡೋ ಕೆಲವು ಹಳ್ಳಿಗಳು ಬರುತ್ತೆ. ಆ ಹಳ್ಳಿಗಳು ಕೂಡ ಕೆಲವೆಲ್ಲ ಸಿಟಿ ಒಳಗೆ ಸೇರ್ಬೋದು. ಆ ಹಳ್ಳಿಗಳ ಅಭಿವೃದ್ಧಿನೇ ಆಗ್ಬೇಕು. ಅವರಿಗೆ ರಸ್ತೆ ಆಗ್ಬೇಕು, ಕುಡಿಯೋ ನೀರಿನ ವ್ಯವಸ್ಥೆ ಆಗ್ಬೇಕು, ಆಮೇಲೆ ಇಂದ ಚರಂಡಿ ಆಗ್ಬೇಕು. ಕಾರ್ಪೊರೇಷನ್ಗೆ ಏನೆಲ್ಲ ಕಾರ್ಪೊರೇಷನ್ ಲಿಮಿಟ್ಸ್ ಎಲ್ಲ ಆಗ್ಬೇಕಾಗಿದೆ ಅದೆಲ್ಲ ಆಗ್ಬೇಕು. ಬೆಂಗಳೂರಲ್ಲಿ ಕೂಡ ನಾನು ಬೆಂಗಳೂರು ಉಸ್ತುವಾರಿ ಇರುವಾಗ 110 ಹಳ್ಳಿಗಳನ್ನ ಸೇರಿಸಿದ್ದು. ಅದರ ಡೆವಲಪ್ಮೆಂಟ್ಗೆ ಸ್ವಲ್ಪ ಸಮಯ ಇದೆ. ಬಜೆಟ್ನೆಲ್ಲ ಅಲೋಕೇಶನ್ ಮಾಡಿಕೊಂಡು ಆ ಹಳ್ಳಿಗಳನ್ನ ಅಭಿವೃದ್ಧಿ ಮಾಡೋದಕ್ಕೆ 110 ಹಳ್ಳಿ ಈಗ ಅಭಿವೃದ್ಧಿ ಆಗ್ತಾ ಇದೆ. ಅದೇ ಪ್ರಕಾರ ನಾವು ತುಮಕೂರಿನಲ್ಲೂ ಕೂಡ ಒಂದು ಎಕ್ಸ್ಪ್ಯಾಂಡ್ ಮಾಡಿದ್ರೆ ತುಮಕೂರು ಬೆಳೆಯುತ್ತೆ. ಹೊಸ ಎಕ್ಸ್ಟೆನ್ಷನ್ ಆಗುತ್ತೆ, ಹೊಸ ಮನೆಗಳು ಬರುತ್ತೆ, ಹೊಸದಾಗಿ ಆಕ್ಟಿವಿಟೀಸ್ ಆಗುತ್ತೆ, ಕಾರ್ಪೊರೇಷನ್ಗೂ ಟ್ಯಾಕ್ಸ್ ಕೂಡ ಬರುತ್ತೆ. ಹಾಗಾಗಿ ಅದನ್ನು ಮಾಡಬೇಕು ಅಂತ ಒಂದು ಚಿಂತನೆ ಮಾಡ್ತಾರೆ. ಸುರೇಶ್ ಬರ ಪರಿಹಾರಕ್ಕೆ ಮತ್ತೆ ನಿರ್ವಹಣೆಗೆ ಸರಿಯಾಗಿ ಆಗ್ತಾ ಇಲ್ಲ, ದುಡ್ಡಿಲ್ಲ ಅಂತ ಬಿಜೆಪಿ ಅವರಿಗೆ ಇನ್ನೇನು ಏನು ಮಾಡಕ್ ಕೆಲಸ ಇಲ್ಲ ಅಷ್ಟೇ. ಎಲ್ಲಾನು ಎಕ್ಸ್ಪ್ಲೈನ್ ಮಾಡಿದೀವಿ ಅವ್ರಿಗೆ. ಪ್ರತಿಯೊಂದು ನಾವೇನೇನು ಕ್ರಮ ತಗೊಂಡಿದ್ದೀವಿ ಅಂತ ಹೇಳಿ ಎಲ್ಲ ಹೇಳಿದ್ವಿ. ಈಗಾಗಲೇ ಸದನದಲ್ಲಿ ಕೂಡ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಇನ್ನೂ ಕೂಡ ಆಗ್ಲಿಲ್ಲ, ಅದಾಗಿಲ್ಲ. ಕೇಂದ್ರ ಸರ್ಕಾರದಲ್ಲಿ ನಮಗೆ ಯಾಕೆ ಅವ್ರ ಮೇಲೆ ನಾವು ಕೂಡ ಆಪಾದನೆ ಯಾಕೆ ಮಾಡ್ತೀವಿ ಅಂದ್ರೆ, ಕೇಂದ್ರ ಸರ್ಕಾರದಿಂದ ನಮಗೆ ಬರಬೇಕಾಗಿರ್ತಕ್ಕಂಥ ಹಣ ₹1 ಬಂತು. ಮಾತೆತ್ತಿರಿ ನೀವೇನ್ ಖರ್ಚು ಮಾಡಿದ್ದೀರಾ ಅಂತ ಹೇಳ್ತಾರೆ. ನಾವು ಇಲ್ಲಿವರೆಗೂ ಕೂಡ ಹಣ ಖರ್ಚು ಮಾಡಿ ಜಿಲ್ಲಾಧಿಕಾರಿಗಳ ಹತ್ರ ಅವ್ರ ಹತ್ರ PDO ಅಕೌಂಟ್ ಅಲ್ಲಿ ಸುಮಾರು ₹500 ಕೋಟಿ ಹಣ ಇಟ್ಟಿದ್ದೀವಿ. ಪ್ರತಿಯೊಂದು ಜಿಲ್ಲೆನಲ್ಲೂ ಕೂಡ ಈಗ ನಮ್ಮ ಜಿಲ್ಲೆನೇ ತೋಳಿ, ಬೇರೆ ಜಿಲ್ಲೆದ ಉದಾಹರಣೆ ಬೇಡ. ನಮ್ಮ ಜಿಲ್ಲೆನಲ್ಲೇ ಇವತ್ತು ಹತ್ತತ್ರ ₹31 ಕೋಟಿ ಹಣ ನಮ್ಮ DC ಅವರ PD ಅಕೌಂಟ್ ಅಲ್ಲಿ ಇದೆ. ಯಾವುದಾದ್ರೂ ಎಮರ್ಜೆನ್ಸಿ ಕುಡಿಯೋ ನೀರಿಗೆ ಪ್ರಾಬ್ಲಮ್ ಆಯ್ತು ಅಥವಾ